ವೀಕ್ಷಕರೇ, ವೃಶ್ಚಿಕ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ಎಚ್ಚರಿಕೆಗಳಿದೆ, ಯಾವ ಒಂದು ಸುಲಭವಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಯಶಸ್ಸು ಅನ್ನುವಂಥದ್ದು ಕಾಣುತ್ತೆ ಅನ್ನುವಂಥ ವಿಸ್ತೃತವಾಗಿರತಕ್ಕಂಥ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ತಡ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ವೃಶ್ಚಿಕ ರಾಶಿಯ ಲಾಂಛನ ಬಂದು ಚೇಳಿನ ಒಂದು ಲಾಂಛನ ಆಗಿದೆ. ರಾಷ್ಟ್ರಾಧಿಪತಿ ಕುಜ. ಮತ್ತೆ ಈ ರಾಶಿಯ ದಿಕ್ಕು ಉತ್ತರ ಆಗಿರತಕ್ಕಂಥದ್ದು, ಸ್ತ್ರೀಲಿಂಗದ ರಾಶಿ ಆಗಿರತಕ್ಕಂಥದ್ದು, ಸೌಮ್ಯ ಸ್ವಭಾವದ ರಾಶಿ. ಜೊತೆಗೆ ಈ ರಾಶಿಯ ರತ್ನ ಹವಳ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ. ಮಂಗಳ ಮತ್ತು ಗುರು ಅದೃಷ್ಟದ ವಾರಗಳು, ಅಂದ್ರೆ ಮಂಗಳವಾರ ಮತ್ತು ಗುರುವಾರ ಅದೃಷ್ಟದ ವಾರಗಳು ಅಂದ್ರೆ ದಿನಗಳು. ಜೊತೆಗೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಅದೃಷ್ಟದ ದೇವತೆಗಳಾದ್ರೆ ಅದೃಷ್ಟದ ಸಂಖ್ಯೆ 3, 7, 9. ಅದೃಷ್ಟದ ದಿನಾಂಕ 9, 8, 27 ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಕಟಕ, ಮೀನ ಆದ್ರೆ ಶತ್ರು ರಾಶಿ, ಮೇಷ, ಸಿಂಹ, ಧನಸ್ಸು ರಾಶಿ. ಇನ್ನು ಈ ನಕ್ಷತ್ರಗಳು ಯಾವುದು ಅಂತಂದ್ರೆ ವಿಶಾಖ ನಕ್ಷತ್ರದ ಕೊನೆಯ 4ನೇ ಚರಣ, ಅನುರಾಧ ನಕ್ಷತ್ರದ 4 ಚರಣಗಳು, ಜ್ಯೇಷ್ಠ ನಕ್ಷತ್ರದ 4 ಚರಣಗಳು ಸೇರಿರ್ತಕ್ಕಂತಹ ವೃಶ್ಚಿಕ ರಾಶಿ. ಇಂಥ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂಥ ವಿಸ್ತೃತವಾದ ವಿಚಾರವನ್ನು ತಿಳಿಸೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ಜೂನ್ ತಿಂಗಳಲ್ಲಿ ಬಹಳಷ್ಟು ಒಳ್ಳೆ ಫಲಗಳಂತೂ ಇದೆ. ಅದರ ಜೊತೆಗೆ ಅಷ್ಟೇ ಕೆಲವೊಂದು ಸವಾಲುಗಳು ಕೂಡ ನಿಮ್ಮ ಮುಂದೆ ಇದೆ. ಯಾಕಂತಂದ್ರೆ ಏನೋ ಒಂದು ಮನೆ ಕಟ್ಟಬೇಕು ಅಥವಾ ಮನೆ ಕೊಳ್ಳಬೇಕು, ಅಲ್ಲಿ ಕೆಲವೊಂದು ಯೋಚನೆಗಳು ಬರ್ತವೆ. ಏನೋ ಒಂದು ಆಸ್ತಿ ಖರೀದಿ ಮಾಡಬೇಕು, ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡಬೇಕು ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂಥ ದುಡ್ಡು ಸ್ವಲ್ಪ ತಟಸ್ಥ ಆಗುವಂಥದ್ದು. ದುಡ್ಡು ಇರುತ್ತೆ, ಬಟ್ ನಿಮ್ಮ ಒಂದು ಸಮಯಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂಥ ಬೇಸರ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಹಿರಿಯರ ಒಂದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು. ವ್ಯಾಪಾರ ಮತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಲಾಭಗಳು, ಪ್ರಯೋಜನಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಗೊಂದಲದಲ್ಲಿ ಕಂಡು ಬರ್ತವೆ. ಯಾವುದೇ ಒಂದು ವ್ಯವಹಾರ ಇರಲಿ, ವಹಿವಾಟಿರ್ಲಿ, ಏನೋ ಕೊಡುಕೊಳ್ಳುವಿಕೆ ಇರಲಿ, ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಅಸ್ಪಷ್ಟತೆ, ಸ್ವಲ್ಪ ಗೊಂದಲದಲ್ಲಿ ಇರ್ತವೆ. ಆದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಅನುಕೂಲ ಅನ್ನುವಂಥದ್ದು ಆಗತ್ತೆ. ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ನಿರುದ್ಯೋಗಿಗಳಿಗೆ ಏನೋ ಎಜುಕೇಶನ್ ಕಂಪ್ಲೀಟ್ ಮಾಡಿದಿರಿ, ಉದ್ಯೋಗ ಹುಡುಕ್ತಾ ಇದ್ದೀರಿ, ಅಥವಾ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದಿರಿ, ಎದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದಿರಿ, ಖಂಡಿತವಾಗ್ಲೂ ಮಾಡ್ಬೋದು. ಪಕ್ಕಾ ಪ್ಲಾನ್ ಮಾಡಿಕೊಂಡು ನೀವೇನಾದ್ರೂ ಫೀಲ್ಡಿಗೆ ಇಳಿದ್ರೆ 100% ಅದರಲ್ಲಿ ಸಕ್ಸಸ್ ಕಾಣೋವರೆಗೆ ನೀವು ಬಿಡುವಂತಹ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಪ್ರಯತ್ನ ನಿರಂತರವಾಗಿರ್ಲಿ, ಪ್ಲಾನ್ ಕರೆಕ್ಟಾಗಿ ಮಾಡಿಕೊಂಡು ಮಾಡಿದ್ರೆ 100% ನಿಮಗೆ ಲಾಭ ಅನ್ನುವಂಥದ್ದಾಗುತ್ತೆ, ಪ್ರಯೋಜನ ಅನ್ನುವಂಥದ್ದಾಗುತ್ತೆ. ಸ್ವಲ್ಪ ಉದ್ಯೋಗಕ್ಕಾಗಿ ಏನಾದ್ರೂ ನೀವು ದೊಡ್ಡ ಮಟ್ಟದ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ಮಾಡಿ. ಆದ್ರೆ ಆ ಒಂದು ಸ್ಥಿತಿಗತಿಗಳನ್ನ ನೋಡ್ಕೊಳ್ಳಿ, ನಿಮ್ಮ ಹಣಕಾಸಿನ ಒಂದು ಫೈನಾನ್ಸಿಯಲ್ ಕಂಡೀಷನ್ ಅನ್ನ ನೋಡ್ಕೊಳ್ಳಿ. ಜೊತೆಗೆ ನೀವು ತರುವಂತಹ ದುಡ್ಡು ಎಷ್ಟು ಸರಿ ಇದೆ, ಅಥವಾ ಅದರ ಬಡ್ಡಿ ಯಾವ ತರ ಇದೆ, ನಾನು ವಾಪಸ್ ಯಾವ ರೀತಿ ತೀರಿಸ್ಬೋದು, ನಾನು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀನಿ, ಈ ಸಂದರ್ಭದಲ್ಲಿ ನಾನು ಮಾಡುವಂತ ಕೆಲಸ ಒಗ್ಗುತ್ತಾ, ಅಥವಾ ನಾನು ಅದನ್ನ ಕಂಪ್ಲೀಟ್ ಮಾಡ್ತೀನ, ಇದನ್ನೆಲ್ಲವನ್ನು ಮ್ಯಾಟರ್ ಆಗುತ್ತೆ. ಇದ್ರ ಬಗ್ಗೆ ಒಂದು ಯೋಚನೆ ಮಾಡಿಕೊಂಡು ನೀವು ಅದಕ್ಕೆ ಕೈ ಹಾಕುವಂಥದ್ದು ಬಹಳ ಒಳ್ಳೆಯದು. ಮತ್ತು ಖರ್ಚಿಗೆ ಕಡಿವಾಣವನ್ನ ಹಾಕಬೇಕು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಹೋಗುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇರೋದ್ರಿಂದ ಖರ್ಚಿಗೆ ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ. ಮತ್ತು ಸ್ವಲ್ಪ ಯಾವುದೇ ಒಂದು ಕೊಡುಕೊಳ್ಳುವಿಕೆ ವ್ಯವಹಾರ ಮಾಡ್ತಾ ಇದ್ದೀರಾ, ಯಾರನ್ನೋ ನಂಬಿ ನೀವು ದುಡ್ಡು ಕೊಡ್ತಾ ಇದ್ದೀರಾ, ಯಾವುದೋ ಒಂದು ಬೆಲೆ ಬಾಳುವಂತ ವಸ್ತುವನ್ನ ತಗೊಂಡ್ಬರ್ತಾ ಇದ್ದೀರಾ, ಅಥವಾ ಎಲ್ಲೋ ಒಂದ್ ಕಡೆ ಸೇಫ್ ಆಗಿ ತೆಗೆದಿಡ್ತಾ ಇದ್ದೀರಾ, ಸ್ವಲ್ಪ ಇಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಯಾರಿಗೋ ಕೊಟ್ಟಲ್ಲೇ ಕೆಲವೊಂದು ಮೋಸಗಳಾಗುವಂಥದ್ದು, ಇಟ್ಟಲ್ಲೇ ಮಿಸ್ ಆಗುವಂತ ವಸ್ತುಗಳು, ಈ ರೀತಿಯಾಗಿರ್ತಕ್ಕಂಥ, ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ ಮಾಡಿರ್ತೀರಿ ಕೆಲಸನ, ಅದು ನೀವು ಅದರಲ್ಲಿ ಸಿಕ್ಕಾಕೊಳ್ಳುವಂತ ಸನ್ನಿವೇಶಗಳು, ಈ ತರ ಎಲ್ಲ ಸಮಸ್ಯೆಗಳು ಇರ್ತವೆ. ಸ್ವಲ್ಪ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಸ್ವಲ್ಪ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದಿರಿ. ನಾನು ಎಲ್ಲರಿಗೂ ಹೇಳಿರ್ತೀನಿ, ಬಟ್ ನೀವು ಎಚ್ಚರಿಕೆಯಿಂದಿರಿ. ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಬೇಜವಾಬ್ದಾರಿ ಅನ್ನುವಂಥದ್ದು ಇರಬಾರ್ದು. ವೃಶ್ಚಿಕ ರಾಶಿಯವರಂತ ಅಷ್ಟೇ ಅಲ್ಲ, ಎಲ್ಲ ಒಂದು ಜನಗಳು ಯಾವುದೇ ಒಂದು ವೆಹಿಕಲ್ ಅನ್ನ ನಾವು ಪ್ರಯಾಣ ಮಾಡ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಡ್ರೈವಿಂಗ್ ಮಾಡುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಜೊತೆಗೆ
ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳಿರುತ್ತೆ, ಮನಸ್ಸಿನಲ್ಲೇ ಕೆಲವೊಂದು ಚಿಂತೆಗಳಿರುತ್ತೆ, ಯೋಚನೆಗಳಿರುತ್ತೆ. ಏನಪ್ಪ ನಾನು ಅಂದ್ಕೊಂಡಂತ ಕೆಲಸ ಆಗುತ್ತಾ, ಸರಿಯಾದ ಸಮಯಕ್ಕಾಗುತ್ತಾ, ಆಗದೇ ಇದ್ರೆ ಏನ್ ಮಾಡ್ಲಿ ಅನ್ನುವಂತ ಕೆಲವೊಂದು ಗೊಂದಲಗಳು ಇರ್ತವೆ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಖಂಡಿತವಾಗ್ಲೂ ಶೀಘ್ರದಲ್ಲೇ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ. ಇನ್ನು ಅದ್ಭುತವಾದ ವಿಚಾರಗಳನ್ನ ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು. ಆಯ್ತಾ? ಇನ್ನು ಈ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಉಳಿದಂತಹ ಫಲಗಳು ಯಾವ ತರ ಇದೆ ನೋಡಿ. ವ್ಯಾಪಾರಿಗಳಿಗೆ ಕೆಲವೊಂದು ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಏನೋ ನೀವು ಒಂದು ಮಾಡಿರ್ತೀರಿ, ಅದನ್ನ ನೋಡಿ ಮತ್ತೆ ಇನ್ನೊಂದಿಬ್ರು ಮಾಡಿರ್ತಾರೆ. ಈ ರೀತಿಯಾಗಿ ಕಾಂಪಿಟೇಷನ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಹೈ ಆಗಿರುತ್ತೆ. ಆ ಕಾಂಪಿಟೇಷನ್ ತಕ್ಕಾಗಿ ನೀವು ಪ್ಲಾನ್ ಮಾಡಿಕೊಂಡು ಓಡ್ತಾ ಇರಬೇಕು. ಅದ್ರ ಜೊತೆಗೆ ನಿರಂತರವಾಗಿ ನಡೀತಾ ಇದ್ರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಪ್ರೇಮಿಗಳಲ್ಲಿ ಕೆಲವೊಂದು ವಾಗ್ವಾದಗಳು ಅನ್ನುವಂಥದ್ದು ಕಂಡು ಬರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿರ್ಬೋದು, ಪ್ರೇಮಿಗಳ ಮಧ್ಯದಲ್ಲಿರ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ದೊಡ್ಡ ಗೊಂದಲ ಏನೂ ಇರಲ್ಲ, ಆದ್ರೆ ಚಿಕ್ಕದೇ ದೊಡ್ಡದನ್ನು ಮಾಡ್ಕೊಳ್ಳುವಂತ ಸಂದರ್ಭಗಳು ಇರುತ್ತವೆ. ಹಾಗಾಗಿ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳಿ. ಸಮಸ್ಯೆಗಳು ಸ್ಟಾರ್ಟ್ ಆದಾಗ್ಲೇ ಅದನ್ನ ಸರಿ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದನ್ನ ಸುದೀರ್ಘವಾದಂತಹ ಸಮಯಕ್ಕೆ ಎಡೆ ಮಾಡಿ ಕೊಡಬೇಡಿ. ಯಾಕಂತಂದ್ರೆ ಯಾವುದೇ ಒಂದು ಸಂಬಂಧಗಳು ಬಹಳ ಲಾಂಗ್ ಟರ್ಮ್ ಅಲ್ಲಿ ದೂರ ಆಯ್ತು ಅಂತಂದ್ರೆ ಸಮಸ್ಯೆಗಳು, ಅದನ್ನ ತತ್ಕ್ಷಣದಲ್ಲಿ ಅದನ್ನು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಕೆಲವೊಂದು ಹಿಂದಿನ ಕೆಲವೊಂದು ವೈರಾಗ್ಯ ಭಾವನೆಗಳು, ಹಿಂದಿನ ಹಳೆ ನೆನಪುಗಳು ಅಥವಾ ಹಳೆ ಯೋಜನೆಗಳು, ಹಳೆ ಜಗಳ ಮಾಡಿರುವಂತ ವಿಚಾರಗಳನ್ನ ಮುಂದಿಟ್ಕೊಂಡು ಈಗ ಜಗಳ ಮಾಡುವಂಥದ್ದು ಶುದ್ಧ ತಪ್ಪಾಗುತ್ತೆ. ಅದು ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಳೆದನ್ನ ಮರೆತು ಹಾಕಿ ಹೊಸ ಜೀವನಕ್ಕೆ ಅನುವು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳುವಂಥದ್ದು ಒಳ್ಳೇದು. ಇನ್ನು ಆಧ್ಯಾತ್ಮಿಕದತ್ತ ಬಹಳಷ್ಟು ಒಲವು ಕಂಡು ಬರುತ್ತೆ. ಏನೋ ಒಂಥರ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು, ಪರೋಪಕಾರ ಪರಸಹಾಯ ಮಾಡುವಂಥದ್ದು, ಸಾರ್ವಜನಿಕ ವಲಯದಲ್ಲಿ ಬೆರೆಯುವಂಥದ್ದು. ವೃಶ್ಚಿಕ ರಾಶಿಯವರು ಅಂದ ತಕ್ಷಣ ಕೇಳಬೇಕಾ, ಯಾವುದೋ ಒಂದು ಕಷ್ಟ ಅಂತ ಬಂದ ತಕ್ಷಣ ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಹೆಲ್ಪ್ ಮಾಡುವಂತ ಹೆಲ್ಪಿಂಗ್ ನೇಚರ್ ಇರುವಂತ ವ್ಯಕ್ತಿಗಳು, ಅದು ಪುರುಷರೇ ಇರ್ಬೋದು, ಸ್ತ್ರೀಯರೇ ಇರ್ಬೋದು. ಹಾಗಾಗಿ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಜಾಸ್ತಿ ಆಗುತ್ತೆ. ಈ ಸ್ವಲ್ಪ ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಆಗುತ್ತೆ. ದೇವರು ದಿಂಡ್ರು, ಪೂಜಾ ಪುನಸ್ಕಾರ ಈ ರೀತಿ ಮಾಡ್ತಕ್ಕಂಥದ್ದು, ವೇದ ಉಪನಿಷತ್ತುಗಳನ್ನು ಓದುವಂಥದ್ದು, ಇಂಥದ್ದನ್ನ ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಇನ್ನು ನೌಕರಿಯಲ್ಲಿ ಜವಾಬ್ದಾರಿ ಅಧಿಕ ಆಗುತ್ತೆ. ಸರ್ಕಾರಿ ಅರಸರಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಜವಾಬ್ದಾರಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಏನೋ ಹೆಚ್ಚಿನ ಕೆಲಸದ ಒತ್ತಡ ಬರ್ಬೋದು, ಅಥವಾ ಹೆಚ್ಚಿನ ಸ್ಥಾನಮಾನಗಳು ಕೂಡ ಸಿಗುವಂತ ಸನ್ನಿವೇಶಗಳಿದೆ. ಆಸ್ತಿಯ ವಿಚಾರಕ್ಕಾಗಿ ಸಹೋದರರೊಂದಿಗೆ ಕೆಲವೊಂದು ಸಣ್ಣ ಪುಟ್ಟ ವ್ಯಾಜ್ಯಗಳು, ಕೋರ್ಟು ಕಚೇರಿ ಕಾನೂನಿನಂತಹ ತೊಡಕುಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಜೊತೆಗೆ ಈ ಸ್ವಲ್ಪ ಹಣವನ್ನ ಖರ್ಚು ಮಾಡುವಂತ ವಿಚಾರಕ್ಕೆ ಸ್ವಲ್ಪ ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಆರ್ಥಿಕವಾಗಿರ್ತಕ್ಕಂಥ ಹಿಂಜರಿತಕ್ಕೆ ಒಳಗಾಗ್ಬೋದು. ನೀವು ಏನಾದರೂ ಲಂಗು ಲಗಾಮಿಲ್ಲದೆ ದುಡ್ಡನ್ನ ಖರ್ಚು ಮಾಡಿದ್ರೆ ಸಮಸ್ಯೆಗಳು, ಸ್ವಲ್ಪ ಎಚ್ಚರಿಕೆಯಿಂದಿರುವಂಥದ್ದು ಒಳ್ಳೇದು. ಹಿತಶತ್ರುಗಳಿಂದ ವ್ಯಾಪಾರದಲ್ಲಿ ಸ್ವಲ್ಪ ಅಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮೋಸ ಆಗುವಂತ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಯಾರನ್ನು ನಿಮ್ಮ ಏನೋ ಒಳಗಿನ ಗುಟ್ಟಿರ್ತದಲ್ಲ ಅದನ್ನ ಬಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡಿ. ವೃಶ್ಚಿಕ ರಾಶಿಯವರು ಅಂದ ತಕ್ಷಣ ತುಂಬಾ ಸಸ್ಪೆನ್ಸ್ ಇರುವಂತ ವ್ಯಕ್ತಿತ್ವ, ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಬಾಯಿ ಬಿಟ್ಟು ಹೇಳ್ಬಿಡ್ತೀರಿ. ಅದನ್ನ ಅಷ್ಟು ಒಳ್ಳೇದಲ್ಲ. ಯಾರ ಹತ್ರ ಹೇಳ್ಬೇಕು, ಯಾರ ಹತ್ರ ಹೇಳ್ಬಾರ್ದು, ನಿಮ್ಮ ಒಳಗಿನ ಗುಟ್ಟುಗಳನ್ನ
ಗುಟ್ಟಾಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಅನವಶ್ಯಕವಾಗಿರತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡಿ ದುಡ್ಡನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಏನೋ ಖರ್ಚು ಮಾಡ್ತಾ ಇದೀರಿ ಅಂತಂದ್ರೆ ನಿಮ್ಗೆ ಅದರ ಅವಶ್ಯಕತೆ ಇತ್ತು ಅಂತಂದ್ರೆ ನೀವು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೊಂದು ಅರ್ಥ ಇರುತ್ತೆ. ಭೋಗದ ವಸ್ತುಗಳನ್ನ ಖರೀದಿ ಮಾಡಿಕೊಂಡು ಹಣವನ್ನ ಖರ್ಚು ಮಾಡುವಂತದ್ದು ಒಳ್ಳೆಯದಲ್ಲ. ಅದ್ರ ಬಗ್ಗೆ ಗಮನದಲ್ಲಿರ್ಲಿ. ರಾಜಕೀಯ ವ್ಯಕ್ತಿಗಳಿಗೆ ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಅದು ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಎಲ್ಲಿ ಅವಕಾಶ ಮಿಸ್ ಆಗ್ಬಿಡುತ್ತೇನೋ ಅನ್ನುವಂತ ಭಯಗಳು ಕೂಡ ಕೆಲವೊಂದು ಜನರಿಗೆ ಕಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಫಲ ಇದೆ. ಆದ್ರೆ ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಅದನ್ನ ಸರಿಯಾಗಿ ಫಾಲೋ ಮಾಡಿದ್ರಿ ಅಂತಂದ್ರೆ ನೀವು ಅಂದುಕೊಂಡಿದ್ಕಿಂತ ಅದ್ಭುತವಾದ ಫಲಗಳು ನಿಮ್ಗೆ ಸಿಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಇನ್ನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಸಿಗುತ್ತೆ. ನಿಮಗೆ ಬೇಕಾಗಿರುವಂತ ವಿಡಿಯೋಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ನೋಡಿ. ಈ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಬ್ರಾಹ್ಮಣರಿಗೆ ವಸ್ತ್ರದಾನ, ಅನ್ನದಾನ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು. ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡ್ತಕ್ಕಂಥದ್ದು, ವೇದೋಕ್ತ ಬ್ರಾಹ್ಮಣರ ಸೇವೆಯನ್ನು ಮಾಡುವಂಥದ್ದು, ಅವರಿಗೆ ವಸ್ತ್ರನ ದಾನವನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ತುಂಬಾ ಸುಲಭವಾದ ಪರಿಹಾರಗಳಿದಾವೆ, ಮಾಡ್ಕೊಳ್ಳಿ. ಖಂಡಿತವಾದಂತಹ ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.